ನೋಡ್ರಿ ನಮ್ಮ ಮಾಮ ಮೊದ್ಲಿನ ಕಾಲದ್ದು ಕತ್ತಿ ಹೇಳ್ತಾನ ನೋಡ್ರಿ, ಭಾಳ ಚಂದ ಹೇಳ್ತಾನ. ಅದಕ್ಕೆ ಕತ್ತಿ ಹೇಳಕತ್ತೀನಿ ರೀ. ಹೇಳಮ್ಮ ಒಂದು ಕತ್ತಿ ಹೇಳು ಮೊದ್ಲಿಂದು. ಬಡತನ ಮನೆಯಾಗ ಒಬ್ಬಾಕಿ ಹೆಣ್ಮಗಳಿದ್ದು ಲಗ್ನ ಮಾಡಿ ಕೊಟ್ಟಿದ್ರು. ಮಾಮ ಈ ಕಡೆ ಕೊಡ್ರು, ಇದು ಚಾಯ್ ಗೊತ್ತದ ಕರ ಇದ್ರದ್ದು. ಅಲ್ಲ ನೋಡ್ರಿ ನಮ್ಮ ಮಾಮ ಒಂದು ಕತ್ತಿ ಹೇಳ್ತಾನ್ರಿ ಮೊದ್ಲಿಂದ ಹಿಂದಕಿನ ಕಾಲದ್ದು. ಅದಕ್ಕೆ ಕೇಳ್ಬೇಕಂತೇಳಿ ಕೂತ್ಯಾವ ನೋಡ್ರಿ. ಭಾಳ ಚಂದ ಹೇಳ್ತಾನ. ಈಗ ಯಾರು ಹೇಳಂಗಿಲ್ರಿ ಅಂತ ಕತ್ತಿಗಳು. ಈ ಮಾಮನ ಬಲ್ಲಿ ಅಂತೂ ಭಾಳ ಅದಾವ್ರಿ, ಪುರಾಣದ್ದು ಅವು ಇವು ಭಾಳ ಅದಾವ್ರಿ. ಒಂದು ಕೇಳ್ತೀರಿ, ಹೇಳಮ್ಮ ಒಂದು ಕತ್ತಿ. ಬಡತನ ಮನೆಯಾಗ ಒಬ್ರು ಹೆಣ್ಮಗಳಿದ್ದು ಆ ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ರು. ಮದುವೆ ಮಾಡಿ ಕೊಟ್ಟಿಂದ ಒಂದ 6-7 ತಿಂಗಳ ಮ್ಯಾಲೆ ಏನೋ ಒಂದು ಕಾಯಿಲೆ ಜ್ವರ ಬಂದು ಗಂಡ ತೀರ್ಕೊಂಡು ಹೋಗಿದ್ದ. ಅಟತಿಗೆ ಆಕಿನಿಗೆ ಹೆಣ್ಮಗಳಿಗೆ ಒಳ್ಳೇದು ಮಾಡಿದ್ದ ದೇವ್ರ. 2-3 ತಿಂಗಳದ ಹೆಣ್ಮಗಳು ಬಸರಿ ಆಗಿದ್ಲು. ಮುಂದೆ ಏನಾಗ್ಯದ, ಆ ಯಥ ಪ್ರಕಾರ ಆಕಿ ತವ್ರ ಮನೆಗೆ ಹೋಗ್ಬೇಕಂತೂ ಆಸೆ ಇರ್ಲಿಲ್ಲ ಹೆಣ್ಮಗಳಿಗೆ. ಮುಖದಲ್ಲಿ ಬಹಳ ಚೆಲುವಿದ್ಲು. ಅವ್ರ ಮನ್ಯಾಗ ಇವ್ರ ಮನೆಗೆ ಕಸ ಬೆಳೋದು ಅಲ್ಲಿ ಇಲ್ಲಿ ಮಾಡಿ ತನ್ನ ಜೀವನ ಸಾಗಿಸ್ತಿದ್ಲಕ್ಕಿ. ಮುಂದೊಂದು ತೊಡೆದಿಂದ ಮ್ಯಾಗ 9 ದಿವಸ ಮ್ಯಾಗ ಹೆಣ್ಮಗಳು ಒಂದು ಗಂಡು ಮಗನ ಹಡದು ಕೂಡಲೇ ಯಥ ಪ್ರಕಾರ ಅದೇ ಅನ್ನನ ಮತ್ತ ಊಟ ಮಾಡಿದ್ದು ಹೆಚ್ಚಾಗಿತ್ತು ಹೆಣ್ಮಗಳಿಗೆ ಕೊಡ್ತಿದ್ರು. ಅದೇ ತಗೊಂಡಕೇನ್ ಮನ್ಯಾಗ ತಿಂತಿದ್ಲಕ್ಕಿ ಕೆಲ್ಸಕ್ಕೆ ಹೋದಲ್ಲಿ. ಮುಂದ ಕೂಸು ತಿಳುವಳಿಕೆ ಬಂದಂಗ ಯಾರ ದಾರ್ಯ ಭಿಕ್ಷಕರು ಕುಂತಿರ್ತಾರ ಅವ್ರಿಗೆ ತನ್ನ ಪಾಲಿದ ಅನ್ನ ಹಾಕ್ತಿದ್ರು. ಹಾಕಿ ಖುಷಿಗೆ ಎಷ್ಟು ಬೇಕಾಗಿರ್ತದ ಅಷ್ಟೇ ತಗೊಂಡ್ ಬರ್ತದ್ಲಕ್ಕಿ. ಒಂದು ಮನ್ಯಾಗ ತಿನ್ಸಿದ್ದು ಮಂದಿಗೆ ದಾನ ಮಾಡ್ತಿದ್ಲು ಕುಂತವ್ರಿಗೆ. ಅವಾಗ ಕೂಸುನು ಒಂದಿನ ಹೋಗಿದ್ಲು ತಾಯಿ ಜೋಡಿ. ಆ ಭಿಕ್ಷಕ ಕೊಡುದು ನೋಡಿದ, ಅಂತ ಕೇಳ್ದ. ಯಾಕಪ್ಪ ಅಂತ ಕೇಳಿದ್ಲು. ಆ ಅನ್ನ ಅಲ್ಲಿ ಕೊಡ್ತೀಯಲ್ಲ ಭಿಕ್ಷಕನಿಗೆ, ಅದೇ ಅನ್ನನ ಯಾರಿಗಾರ 10 ರೂಪಾಯಿಗೆ ಮಾರಿದ್ರೆ ನಮ್ಮ ಸಂಸಾರ ನಡೀತದಲ್ಲ ಕೂಸು ವಿಚಾರ ಮಾಡಿತ್ತು. ಅವಾಗ ಹೇಳಿದ್ಲಕ್ಕಿ, ನೋಡಪ್ಪ ನಿಮ್ಮ ಅಪ್ಪನ ಕಳ್ಕೊಂಡಿನಿ, ನಿನ್ನೋಟ ನನಗ್ ಶಾಣೆತನ ಬಂದಿಲ್ಲ. ಹಿರಿಯರು ಹೇಳ್ಯಾರ ದಾನ ಮಾಡಂತ ಮಾಡಾಕತ್ತೀನಪ್ಪ, ನನಗೆ ಇದು ಗೊತ್ತಿಲ್ಲ. ಅನ್ನದಾನ ಮಾಡುದು ಏನೈತಿ ಅದ್ರ ಉತ್ತರ ಹೇಳನ್ನಂತ ಮಗ ಕೇಳಿದ್ನಂತ. ಅವಾಗ ಹೇಳಿದ್ನಂತ, ಯಪ್ಪ ನನ್ನ ಬೈಲಿ ಇಲ್ಲ, ಪರಮಾತ್ಮನ ಬೈಲಿ ಐತಿ ಅಂತ ಹೇಳಂಗ ಹೇಳಿಬಿಟ್ಟಾಳ. ನಾ ಹೋಗ್ತೀನಿ, ಹೋಗಿ ಉತ್ತರ ಕೇಳ್ಕೊಂಡ್ ಬರ್ತೀನಿ. ಎಂತ ಋಷಿ ಮುನಿಗಳು 12-24 ವರ್ಷ ಜಪ ತಪ ಮಾಡಿದವ್ರಿಗೆ ಸಿಕ್ಕಿಲ್ವೋ ಭಗವಂತ, ಏನ್ ಹೋಗ್ತೀವೋ ಕೂಸ ಅಂತ ಕೇಳಿದ್ನಂತ. ನನಗ್ ಉತ್ತರ ಬೇಕಂದಂತ ಹಠವಾದ್ಯವ. ಆಯ್ತಪ್ಪ ಹೋಗಂತಿಕೆ ಕಳಿಸಿಲ್ಲ ಪಾರ್ನಂತ. ಹೋಗಕ್ಕ ಸಂಜೆ ಆದ ಕೂಡ ದೊಡ್ಡ ಗುಡ್ದಾಗ ಹೋಗ್ಕೇರಿ ನಡ್ಕೋತ ಹೊಂಟಾನ. ಆದ ಕೂಡಲೇ ಅಲ್ಲಿ ಸುಲಿಗಿ ಮಾಡಾವಿದ್ನಂತ. ಅಂದ್ರ ಯಾರು ಬರ್ತಾರ ಅವ್ರ ಬಡಿದು ರೊಕ್ಕ ತಗೊಳ್ಳೋದು, ಬಂಗಾರ ತಗೊಳ್ಳೋದು ಮಾಡ್ಕೋತ ಇಬ್ರು ಗಂಡ ಹಿಡ್ತಿದ್ರಂತ ದೊಡ್ಡ ಕಾಣ್ಯ. ಅಲ್ಲಿ ಎಲ್ಲಿ ಮನಿ ಮಾಡಿದ್ನಂತ, ಇವೇನು ಹುಲಿ ಚಿರ್ಸ ಕಡ್ಡಿಗೆ ಅಂಜಿ ದೊಡ್ಡದೊಂದು ನೀರಿಂದು ಕೆರಿ ಅಂತಾರಲ್ಲ ಅಂತದ್ ಕೆರಿ ಅಂತ ಇತ್ತಂತ. ಅದ್ರ ಮ್ಯಾಲೆ ಒಂದು ಆಲದ ಮರ ಹೋಗಿತ್ತಂತ ಟೊಂಗೆ. ಆ ಟೊಂಗ್ಯಾಕ ಬಿದಿರಿಂದು ಗುಬ್ಬಿ ಗುಡಿ ಹೆಂಗ್ ಎಣಿತದ ಆ ಪ್ರಕಾರ ತಟ್ಟಿ ಕಟ್ಟಿದ್ನಂತ. ತಟ್ಟಿ ಕಟ್ಟಿದ ಕೂಡಲೇ ಎಲ್ಲಿ ಹೊಂಟಿವೋ ಅಂತ ಕೇಳಿದ್ನಂತ. ಪರಮಾತ್ಮನ ಬಳಿ ಹೊಂಟಿನಂತ ಕೂಡ ನಕ್ನಂತ. ವಾಕ್ 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 ಹುಚ್ಚ, ನಿನ್ನ ಬಾಳೆಹಣ್ಣು ಸುಲ್ದಂಗ ಸುಲ್ದು ಬಿಡ್ತದ. ಅಲ್ಲಿ ಹುಲಿ ಕಡ್ಡಿ ಶಿವಗಳದಾವು, ಚಿರ್ಸ್ಗಳದಾವು ಬೆಟ್ಟದಾಗ. ಏನ್ ಹೋಗ್ತಿವಾರು ಅಂತ ಈಕೆ ಮನಿ ಕರ್ಕೊಂಡ್ ಬಂದಂತ. ಆದ ಕೂಡಲೇ ಮನ್ಯಾಗ ಹೇಳ್ತಿದ್ಲಂತ, ಮನ್ಯಾಗ ಏನ್ ಮಾಡಿ ಅಂತ ಕೇಳಿದ್ನಂತ. 4 ರೊಟ್ಟಿ ಅದಾವ ಅಂದ ಕೂಡಲೇ ಖುಷಿಗೆ ತನ್ನ ಪಾಲಿಗೆ ಬಂದಂತ ರೊಟ್ಟಿ ಖುಷಿ ಕೊಟ್ಟನಂತಾವ. ಆ ಕೂಸ ತಿನ್ನು ಮುಕ್ಕೊಂತಂತ ಈಕಿ ವಟ ವಟ ಚಲೋ ಮಾಡಿದ್ರಂತ ಹೇಳ್ತಿ. ಇದು ಒಂದು ಹಿಡ್ಕೊಂಬಂತವು ನನ್ನ ಹಾಟೆ ಹಾದು ಇದು ಅಂತ ಈಕೆ ಹೇಳ್ತಿದ್ದೆ. ರೊಟ್ಟಿ ಕೊಟ್ಟು ತಿನಿಸ್ ಮನ್ಯಾಗ ಮನಸಿದ್ದಕ್ಕ ಅಂದ್ರೆ ಇವನೊಬ್ರು ಮೂಲ ಮಾಡಿದಾರ.
ಹಂಗತ್ತೇಳಿ ಬೇಯಕತ್ತಾಳ. ಬೇಯಕತ್ತಿದ ಕೂಡಿ ಆಕಿ ವಿಚಾರ ಮಾಡಿಲ್ಲ ಅಂತ ಹೆಂಗೂ ಹಿಂಗೂ ರಾತ್ರಿ ನೀರ್ ಎತ್ತಿರ್ತದ ಕೂಚಿನ ನಾನು ಬಗಲಾಗ ಈಚೆ ಕಡೆ ಹಾಕೊಂಡ್ ಮಕ್ಕೊಂಡ್ರಾಯ್ತು ನಿದ್ದಿಗಣ ಪ್ಯಾಕನ್ ಹೋದ್ನ ನೀರ ಬಿದ್ದು ಸಾಯ್ತದ ಅಂತ ವಿಚಾರ ಮಾಡಿಲ್ಲ ಅಂತ ಮಕ್ಕೊಂದ್ ಕೂಡ ಆ ಕೂಚಿನ ಎತ್ತಿರ್ತಾನ ಬಗಲ ಹಾಕೊಂಡ್ ಅಂತ ನೀರಿನ ದಾಂಡಿಗೆ ಗಂಡ ಆಚೆ ಕಡೆ ಮಕ್ಕೊಂಡಿದ್ನಂತ. ಗಂಡ ಸಡನ್ಲಿ ಎದ್ದು ಕೇಳಿ ಯವ್ವ ಕೂಸು ಬೀಳ್ತದ ಅಂತ ಕೇಳಿ ಆ ಕೂಸಿನ ತಗೊಂಡ್ ಕೇಳಿ ತಾನ ಜಾಗದ ಹಾಕಿ ತಾನ ಆಚೆ ಕಡೆ ಮಕ್ಕೊಂಡ ಹೇಳ್ತಿ ಬಗಲಾಗ ಆ ಕೂಚಿನ ಮಾಡಿ ಪ್ಯಾಕನ ಓದ್ಬಿಟ್ಲಂತ. ಗಂಡ ನೀರಾಗ ಬಿದ್ದು ಸತ್ವದಂತ. ಈಕೆ ಹಾರ್ಯಾಡ್ಕೊಂಡ್ ಅಳಕತ್ತಿರ್ಲಂತ. ಹಾರ್ಯಾಡ್ಕೊಂಡ್ ಅಳಕತ್ತಿರ್ಲಂತ. ಅತ್ತ ಕುಳ್ಳೆ ಇನ್ನ ಗಂಡನ ಹೋಗ್ಯಾನ ನಾಯನ್ ಮಾಡಿ ಅಂತ ತಾನು ಹೋಗಿ ಬಿದ್ದು ಸತ್ಲಂತ. ಸತ್ ಕೂಡಲೇ ಇನ್ನ ಕೂಸು ಯಥಾ ಪ್ರಕಾರ ಎದ್ದು ಹೊಂಟಂತ. ಹೊಂಟ ಕೂಡಲೇ ಮುಂದೊಬ್ಬ ರಾಜ ಇದ್ನಂತ. ಏ ಅಪ್ಪ ಎಲ್ಲಿ ಹೊಂಟಿವೋ ಅಂತ ಕೇಳಿದ್ನಂತ. ಪರಮಾತ್ಮನ ಬಳಿ ಹೊಂಟಿ ನಾನು. ಪರಮಾತ್ಮನ ಬಳಿ ಹೋಗ್ಬೇಕಾದ್ರ ಈಗ ನನ್ನ ಬಂದು ಉತ್ತರ ಅದ ಕೇಳ್ಕೊಂಡ್ ಬರ್ತೀಯ ಪ್ರಶ್ನೆ ಯಾಕೆ ಉತ್ತರ ಅನ್ನಂತ. ಅಂದ ಕೂಡಲೇ ಏನೈತ್ರಿ ನಾನು ಸಾರ್ವಜನಿಕರಿಗೆ ಚಲೋ ಹಾಲು ಅಂತ ಒಂದು ಕೆರೆ ತೋಡ್ಸೀನಿ. ಆ ಕೆರೆಯಾಗ ನೀರಿಲ್ಲ. ಆ ನೀರು ಬರ್ಬೇಕಾದ್ರ ಕಾರಣ ಏನವ ಯಾಕಲ್ಲ. ಮುಂದೊಬ್ಬವ ಕುಂಟ ಇದ್ನಂತ. ಎದಿ ಹೊಂಟಿವ ಅಂತ ಕೇಳಿನಂತ. ಪರಮಾತ್ಮನ ಬಳಿ ಹೊಂಟೀನಿ. ನನ್ನೊಂದು ಪ್ರಶ್ನೆ ಅದ ಕೇಳ್ಕೊಂಡ್ ಬರ್ತೀನಪ್ಪ ಅನ್ನಂತ. ಏನೈತಿ ನನ್ ಕಾಲಿಲ್ಲ ಯಾಕ ನನ್ ಕಾಲ್ ಕೊಟ್ಟಿಲ್ಲ ಯಾಕಂತ ಕೇಳ್ಕೊಂಡ್ಬರ್ತೀನಿ. ಮುಂದೆ ಹುಗುತ್ತ ಒಂದು ದೊಡ್ಡ ಹುತ್ತಿತ್ತಂತ. ಆ ಹುತ್ತಿನ್ಯಾಗ ಒಂದು ಶರ್ಪ ಅರ್ಧ ಹೊರಗದಂತ ಅರ್ಧ ಒಳಗದಂತ. ಒಳಗನು ಹೋಗೋಲ್ದು ಹೊರಗನು ಬರೋಲ್ದು. 3 ದಿನ ಆಯ್ತು ನಾನು ಯಾವ್ದಾರ ಹದ್ದ ಕಾಗಿ ನೋಡ್ತಂದ್ರ ಬಡ್ಕೊಂಡ್ ತಿಂತಾವ ಮುಂದ್ಲಿ. ನಾ ಹೊರಗೆ ಬರ್ಬೇಕಾದ್ರ ಏನೈತಿ ಇದಕ್ಕೆ ಉತ್ತರ ಯಾಕಲ್ಲ ಕೇಳ್ಕೊಂಬರ್ತೀನಿ ಪಾದನಂತ. ಪಾದ ಕೂಳೆ ಮುಂದ ಹಾನಂತವ ಪರಮಾತ್ಮನ ಬಲ್ಲಿ. ಪರಮಾತ್ಮನ ಕೇಳಿದಂತ ಅನ್ನದಾನ ಮಾಡೋದ್ರದ್ದು ಉತ್ತರ ಏನೈತಿ ಅಂದ ಕೂಳೆ ಅವ ಅನ್ನಂತ. ನನ್ನ ಬಲ್ಲಿ ಇಲ್ಲಪ್ಪ ಉತ್ತರ ಇದು. ಇದು ಯಾವ ನೇಪಾಳ ರಾಜನ ಹೆಂಡತಿ ಋತುಮತಿ ಆಗ್ಯಾಳ. ನೀ ಹೋಗೋಕ್ ಹಾಕಿ ಅಲ್ಲಿ ಹೆರಿಗೆ ಆತದ ಅಂದ್ರ ಹಡಿತಾಳ. ಆ ಕೂಸು ಹೇಳ್ತಾನ ನೋಡು ಅನ್ನಂತ. ಅಲ್ಲ ಕಳ್ಳ ಅನ್ನಂತೀವ ಕೂಸು. ನಮ್ಮ ಅವ್ವ ಪರಮಾತ್ಮನ ಬಳಿ ಹೋದ್ರ ಸಿಗ್ತದಂತಂದ್ರ ನಾವು ಪರಮಾತ್ಮ ಅಲ್ಲಿ ಕಳಿಸಿದ್ನಲ್ಲ ಅಂತೇಳಿ ನಾ ಯಾಕೆ ಇಲ್ಲಿಗೆ ಬರ್ತಿದ್ನಿ ಅಂತ ಮನಸ್ಸನ್ಯಾಗ ಮಾಡ್ಕೊಂಡಂತ. ಆಯ್ತು ಸರಿ, ನನ್ನೊಂದು 3 ಪ್ರಶ್ನೆ ಅದಾವ ಉತ್ತರ ಹೇಳ್ಬೇಕು ಅನ್ನಂತ. ಏನೈತಿ ಹೇಳಪ್ಪ. ದೊಡ್ಡ ರಾಜ್ಯ ಸಾರ್ವಜನಿಕರಿಗಾಗಿ ಒಂದು ಕೆರೆ ತೋಡ್ಸ್ಯಾನಂತ. ಕೆರೆಯಾಗ ನೀರಿಲ್ಲಂತ. ನೀರು ಬರ್ಬೇಕಾದ್ರ ಉತ್ತರ ಏನಂತ ನೋಡಪ್ಪ. ರಾಜ್ಯನ ಮಗಳಿಗೆ ಒಬ್ಬ ಹೆಣ್ಮಗಳದಾಳ. ಚಲೋ ಇದ್ದಂತ ಗಂಡು ಮಗನಿಗೆ ವಿದ್ಯೆ ಬುದ್ಧಿ ಇದ್ದಂತವಂಗ ಅಂತವಂಗ ಕೊಟ್ಟು ಆ ಹೆಣ್ಮಗಳನ್ನ ಲಗ್ನ ಮಾಡಿದಂದ್ರ ಆ ಕೆರೆಯಾಗ ನೀರು ತುಂಬುತ್ತದ. ಈ ಒಂದು ಪ್ರಶ್ನೆ ಉತ್ತರ ರಾಜಂದು. ಮುಂದ ಕುಂಟದನಂತ ಕಾಲಿಲ್ಲಂತ ಯಾಕೆ ಇಲ್ಲ ನೋಡಪ್ಪ. 6 ಶಾಸ್ತ್ರ 18 ಪುರಾಣ ಎಲ್ಲಾ ಅವನು ಬಲ್ಲಿ ಸಾಹಿತ್ಯ ಅದ. ಆ ಸಾಹಿತ್ಯ ದಾನ ಮಾಡಿದಂದ್ರ ಅವಾಗ ಕಾಲ ಬರ್ತಾವು ಅಂದ ಕೂಡಲೇ ಮುಂದ ಹುತ್ತಿನ ಗಡ್ಡಿ ಶರ್ಪದ್ದು ಹಿಂಗ ಅರ್ಧ ಹೊರಗದ ಅರ್ಧ ಒಳಗದ. ಇದು ಹೋಗ್ಬೇಕಾದ್ರ ಕಾರಣ ಏನದ. ಅದ್ರ ಒಳಗ ರತ್ನದ ಹಳ್ಳ ಇರ್ತದ. ಆ ಹಳ್ಳ ದಾನ ಮಾಡಿದ್ನಂದ್ರ ಬಾಳ್ಯ ಅದಕ್ಕ ಕೆಲ್ಸಕ್ಕ ದಾರಿ ಅದ ಅಂತ ಹೇಳಿದಂತ ಪರಮಾತ್ಮ. ಅವಾಗ ದಾನ ಮಾಡ್ಬೇಕಾದ್ರ ಇವಂಗ ಕೊಡ್ಬೇಕಂತ ಕೇರಿ ಇವಂಗ ಕೊಡ್ತಂತದು. ಆ ಹಳ್ಳನು ತಗೊಂಬಂದಂತ ಈ ವಿದ್ಯಾನು ತಗೊಂಬಂದಂತ ಇದು ಹೆಣ್ಣು ಮಗಳನ್ನು ಕೊಟ್ಟು ರಾಜ್ಯ ಒಡಿನ ಹಚ್ಚಿದಂತವ. ಹೆಣ್ಣು ಇವಂಗ ಕೊಟ್ಟಿಕೇರ್ ಮತ್ತ ಆಸ್ತಿ ಎಲ್ಲಾ ಒಟ್ಟು 7 ಊರು ದರಬಾರದ ಆಸ್ತಿ ಅವಂದು. ಇವಂಗ ಕೊಟ್ಟು ಬಿಟ್ಟ ಕುಂಟುನು.
ಇದು ಹಾವನು ಏನದ ಶರ್ಪ ವಜ್ರ ಹಳ್ಳ ಕೊಡ್ತು ನಿನಗ ಕೊಡ್ತಂತ ಇವಂಗ ಕೊಟ್ಟ ಇವಾಗ ಕೊಟ್ಬಿಟ್ಟ ಮುಂದ ಇವ ರಾಜನಾಗಿ ಹೇಳಿನಂತ ನಾವ್ ಅದ್ರ ಬಿಡ್ತೀವೇನು ಯಾಕಲ್ಲಕತ್ತೀವಿ ಅವ ಅನ್ನಂತ ಅನ್ನದಾನದ ಉತ್ತರ ಬೇಕು ಈಗ ನಾನು ಮಾಡ್ಕೊಳಲ್ಲ ಪಾಳಿ ಬರ್ತೇನೆ ನನಗೆ ಟೈಮ್ ಇದ್ದಂತ ಎಲ್ಲಿ ಹೋಗ್ಬೇಕು ಅವ ಮಾತ್ರ ನೇಪಾಳಕ್ಕೆ ಹೋಗ್ಬೇಕು ನೇಪಾಳಕ್ಕೆ ಹೋದಂತ ರಾಜನ ಮನೆಗೆ ರಾಜ ಅನ್ನಂತ ಏನು ಮೂರುಗಳು ಇವತ್ತಿ ಏನು ಕೂಸ ವಿಷ್ಣು ಪರಮಾತ್ಮನ ಗತಿಲೆ ಕಾಣ್ತಾನ ಯಾಕಪ್ಪ ಎಲಿ ಒಂಟಿ ಅನ್ನಂತ ಪ್ರಭುಗಳೇ ನಿಮ್ ಬಲಿ ಬಂದಿದ್ನಿ ಅಂತಂದಂತ ಏನೈತಿ ಹಿಂಗ ನೀನ್ ಹೇಳ್ತಿ ಮುತ್ತು ಮುತ್ತೆ ಹೇಳ ಗಂಡು ಮಗನ ಹಡ್ದಾಳ ಆ ಖುಷಿನ ಜೋಡಿ ಮಾತಾಡ್ಬೇಕು ಅಂತ ಅವಾಗ ಅವನ ರಾಜನ ಕೈಯಾಗ ಇದ್ದಂತ ಆಳುಗಳನ್ನ ಕರೆಸ್ತಾನ ಕರೆದ ಕೂಡಲೇ ಅವ್ರು ಬರ್ತಾರ ಬಂದು ಕೇರಿ ಏನ್ ಪ್ರಭುಗಳೇ ಅಂತ ಕೇಳ್ತಾರ ಏನಾಗ್ಯದ ಮನೆಯಲ್ಲಿ ಇಲ್ಲ ಅದನ್ನ ಹೇಳ್ಬೇಕು ಅನ್ನೋಕ ನೀವು ಮಾತಾಡಕತ್ತಿದ್ರಿ ಅಂತ ಕೇರಂತ ಗಂಡ ಹಡ್ದಾಳ ನನ್ನ ಹೇಳ್ತಿ ಹೊಟ್ಲಿದ್ದು ಈ ಖುಷಿಗೆ ಏನೋ ಗೊತ್ತು ಗಂಡ ಹಾಡ್ದಾಳ ಅಂತ ಹೇಳ್ತಾರ ಏನೋ ಸಾಕ್ಷಾತ್ ಪರಮಾತ್ಮನ ಏನಂತ ಕೇರಿ ಬಾ ಅಂತ ಕೇರಿ ಮನ್ಯಾಗ ಕುಂದರ್ಸಿ ಕೇರಿ ಖುಷಿನ ತಂದು ಕೊಟ್ರಂತ ಖುಷಿನ ಕೇಳಿನಂತ ನೀನು ಒಲ್ಲಿ ಪ್ರಶ್ನೆ ಆದಪ್ಪ ಉತ್ತರ ಹೇಳ್ತೀಯ ಅಂತಂದು ಕುಳಿ ಕೂಸು ಕ್ವಾಕ್ 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 ನಕ್ಕನಂತ ನಕ್ಕುಳ್ಳೆ ಹೇಳಿನಂತ ಅನ್ನದಾನದ ಉತ್ತರ ಏನಂತಂದು ಕುಳ್ಳಿ ಅವಾಗ ಹೇಳಿನಂತ ಏನು ನಾನು ಅಡವ್ಯಾಗಿದ್ದಾಗ ನನಗ ಬೇಕಾದಂತ 2 ರೊಟ್ಟಿ ಏನನ್ನ ಉಣಿಸಿ ನೋಡು ಆ ಉಣಿಸಿದ್ದ ಋಣನ ನಾನು ದೊಡ್ಡ ರಾಜನ ಮನೆಯಾಗ ಬಂದು ಕೇರಿ ಮಗ ಆಗಿ ಹುಟ್ಟಿನಿ ನಿನಗ ನಾನು ಬಡ್ದು ರೊಕ್ಕ ಸುಲಿಗೆ ಮಾಡವ ನಾನು ನಿನಗ ಒಂದ್ ದಿನ ನೀನು ಪರಮಾತ್ಮನ ಬಳಿ ಹೊಂಟಿ ಅಂತಂದ ಕೂಡಲೇ ಅದನ್ನ ಪುಣ್ಯದ ಕೆಲ್ಸಕ್ಕ ನನ್ನ ಇಲ್ಲಿ ಹಾಕ್ಯಾನ ನನ್ನ ಹೆಡ್ತಿನ ಏನು ಒದ್ನಲ್ಲ ಆಕಿನ ಹಂದಿ ಹೊಟ್ಟೆಗೆ ಹಾಕ್ಯಾರ ಊರ್ ಹೊರಗದ ನೋಡು ನಾನು ಹೇಳ್ತಿ ಅನ್ನಂತ ಅವಾಗ ನೀರಾ ಬಿದ್ದವನೇ ಗಂಡ ಇಲ್ಲ ನೀರಾ ಬಿದ್ದವನ ಕೂಸಯ್ಯನಲ್ಲಿ ಅವನು ಬೇಕಾದಂತ ಪ್ರಸಾದ ಊಟ ಮಾಡ್ಸ್ಯಾನಲ್ಲ ಇದು ಒಂದು ಒಟ್ಟಿಗೋಸ್ಕರ ದೊಡ್ಡ ರಾಜನ ಮನೆಯಾಗ ಹೋಗಿ ಮಗ ಹಾಕಿ ಹುಟ್ಟಿದ ಈಗ ಹೇಳ್ತಿ ಏನದ ಖುಷಿನ ಅಂತ ಗಂಡಗೆ ಏನ್ ಒದ್ ನೋಡು ಅದು ಹಂದಿ ಹೊಟ್ಟೆಯಾಗ ಹುಟ್ಟ್ಯಾನ ಅದು ಊರ್ ಹೊರಗೆ ಹಂದಿಯಾಗ ಮರಿಯಾಗಿ ಅಲ್ಲಿ ಅದಾಳ ಹಂದಿಯಾಗ ಮುಂದ ಹೋದ್ನಂತ ತಾಯಿ ಬಲ್ಲಿ ಯವ್ವ ನೀನು ಭಿಕ್ಷಕರಿಗೆ ಒಬ್ಬೊಬ್ರಿಗೆ ಅನ್ನದಾನ ಮಾಡಬೇಡವ ನಾನು ದೊಡ್ಡ ರಾಜೇ ಆತೀನಿ ಅಲ್ಲಿ ಒಡೆಯದಾಗ ಏನದ ಸಾವಿರಾರು ಕೋಟಿ ಗಟ್ಲೆ ಅನ್ನದಾಸೋಹ ಮಾಡಕತ್ತಿ ನಡಿ ಅಂತ ಕೇರಿ ಅನ್ನದಾನದ ಶ್ರೇಷ್ಠವಾದದ್ದು ಐತಿ ಅಂತ ಕೇರಿ ಕರ್ಕೊಂಡು ಅನ್ನಂತ ತಾಯಿನ ರಾಜನ ಮನಿ ಅನ್ನದಾನದ್ದು ಇಲ್ಲಿಗೆ ಬಂತು ಮುಗಿತಲ್ಲ ನೋಡ್ರಿ ಚಂದ ಕತ್ತಿ ಅದಾವ ನೋಡ್ರಿ ಮೊದ್ಲಿನು ಈಗ ಯಾರು ಕತ್ತಿ ಕೇಳಂಗಿಲ್ರಿ ಕೂತು ಕತ್ತಿನ ಹೇಳಂಗಿಲ್ಲ ನೋಡ್ರಿ ಚಂದನ್ ಕತ್ತಿ ಹೇಳ್ತಾರ ಅಂತ ಹೇಳಿ ಕೇಳಿದೆ ನೋಡ್ರಿ ಮುಗಿತ್ರಿ ಈಗ